ಏನ್ ಸಕ್ಕದಾಗಿದೆ ವ್ಯೂ ಅಂತ ತೋರಿಸ್ತೀನಿ ಒಂದ್ಸತಿ ನೀವೇ ನೋಡಿ ಎಲ್ಲ ಡೀಟೇಲ್. ಸುತ್ತನೂ ಎಷ್ಟು ಗ್ರೀನರಿ ಇದೆ ಗೊತ್ತಾ. ಅದು ಈ ಒಂಥರ ಲೈದು ಬರೀ ಇನ್ನೊಂದು ಲಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ ಸಾಕು. ನಮ್ಮಲ್ಲಿ ಆಕ್ಚುಲಿ ತಿನ್ನಲ್ಲ, ಲಡ್ಡು ವೇಸ್ಟ್ ಆಗುತ್ತೆ. ಸೂಪರ್ ಆಗಿದೆ ಗೈಸ್. ಇಲ್ಲೊಂದು ಸಿಟ್ ಬಂದು ವಿಸಿಟ್ ಮಾಡಿ. ಒಂಥರ ನಮಸ್ಕಾರ, ವೆಲ್ಕಮ್. ಇವತ್ತಿನ ವ್ಲಾಗ್ ಎಲ್ಲರಿಗೂ ವೆಲ್ಕಮ್ ಗೈಸ್. ಇವತ್ತು ಬಂದು ಸ್ಯಾಟರ್ಡೆ. ಸೊ ಶ್ರಾವಣ ಶನಿವಾರದ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಸೊ ಶ್ರಾವಣ ಶನಿವಾರದ ಮೊದಲನೇ ಶನಿವಾರ. ನಾನು ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಎಲ್ಲ ಆಗಿದ್ದೀನಿ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ. ಸೊ ಚಿನ್ನಮ್ಮನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಆ್ಯಕ್ಚುಲಿ ಇಲ್ಲೇ ಒಂದು ದೇವಸ್ಥಾನಕ್ಕೆ ಹೋಗೋಣ, ನೋಡೋಣ, ಅದಕ್ಕಾದರೆ ಕರ್ಕೊಂಡು ಹೋಗ್ತೀವಿ. ಇನ್ನೊಂದು ಬಂದು ಬೇರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಬಂದು ನಿಯರ್ ಬೈ ಹೊಸೂಟು ಹೊಸೂಟು ಬ್ಯಾಂಗ್ಳೂರು ಹೈವೇ ಇದೆಯಲ್ಲ, ಆ ಕಡೆಗೆ ಅತ್ತಿಬೆಲೆ ರೋಡ್ ಹತ್ರ ಅಲ್ಲಿರೋದು. ಸೊ ನಿಮಗೆ ಗೊತ್ತಿದ್ರೆ ಯಾರಾದರೂ ಹೋಗಿದ್ರೆ ನಂಗೆ ಐಬ್ರೋಸ್ ಅಂತೂ ನೋಡಿಬಿಡಿ ಗೈಸ್, ಸಿಕ್ಕಾಪಟ್ಟೆ ಬೆಳೆದುಬಿಟ್ಟಿದೆ. ಐಬ್ರೋಸ್ ಮಾಡಿಸ್ಬೇಕು. ಚಿನ್ನಮ್ಮಗೇನು ಸ್ನಾನ ಆಗಿದೆ. ಸೊ ಅಲ್ಲಿ ಆಟಾಡ್ತಾ ಇದ್ದಾಳೆ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಲೆಟ್ಸ್ ಗೋ. ದೇವಸ್ಥಾನಕ್ಕೆ ಹೋಗಿ ಇವತ್ತಿನ ದಿನ ಯಾವ ಥರ ಇತ್ತು ಅಂತ ಕಂಪ್ಲೀಟಾಗಿ ವ್ಲಾಗ್ ಮಾಡಿ ಶೂಟ್ ಮಾಡಿ ತೋರಿಸ್ತೀನಿ. ಹಾಗೆ ಆ ದೇವಸ್ಥಾನದ ಬಗ್ಗೆನೂ ಒಂದಷ್ಟು ನೋಡಿದ್ದೆ, ಚೆನ್ನಾಗಿತ್ತು ರಿವ್ಯೂಸು. ಸೊ ಹೋಗೋಣ ಅಂತೇಳಿ ನೋಡಿದ್ದೀನಿ. ಒಂದು ನಿಮಿಷ ಈ ಮೇಡಮ್ ನನ್ನ ಹತ್ರ ಸುಮ್ಮನೆ ಇರೋಕ್ಕೆ ಬಿಡಲ್ಲ. ಅಲ್ಲಿ ನೋಡಿ ಎಕ್ಕೆ ಹೋಗ್ತಾ ಇರ್ತಾಳೆ, ಹೆಂಗೆ ಅಂದರೆ ಇಲ್ಲಿ ಹೋಗ್ತಾ ಇರ್ತಾಳೆ. ಸೊ ಇವಾಗ ಹೋಗಿ ಏನೇನು ಅಂತ ವ್ಲಾಗ್ ಮಾಡೋಣ ಬನ್ನಿ. ಈ ರೋಡ್ ಎಕ್ಸ್ಟೆನ್ಷನ್ ಮಾಡಬೇಕು ಅಂತ ಎಷ್ಟೆಷ್ಟು ದೊಡ್ಡ ಮರ ಇರುತ್ತೆ ಗೈಸ್, ಅದನ್ನೆಲ್ಲ ಕಟ್ ಮಾಡ್ತಾಯಿದ್ರು. ಸೊ ನಾವು ಹೋಗ್ಬೇಕಾದ್ರೆ ಇಲ್ಲಿ ಇಷ್ಟು ದೊಡ್ಡ ಮರ ಕಟ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಬ್ಲಾಗ್ ಮಂಗೆ ಮಾಡಿಕೊಂಡೆ. ಸೊ ಆ್ಯಕ್ಚುಲಿ ಅದು ದೊಡ್ಡ ಮರ, ಹಳೇ ಮರ ಸಹ. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಲ್ಲೇ ಇದ್ದಿದ್ದು ಮರ. ಆ್ಯಕ್ಚುಲಿ ಎಷ್ಟು ದೊಡ್ಡ ಮರ ಅಲ್ಲೇ ಆವಾಗಿಂದ ಇದೆ. ಸೊ ಅದನ್ನ ಇವಾಗ ರೋಡು ಸ್ವಲ್ಪ ಅಡ್ಡ ಬರ್ತಾಯಿದೆ ರೋಡ್ಗೆ ಅಂತ ಹೇಳ್ಬಿಟ್ಟು ಅದನ್ನ ಕಟ್ ಮಾಡ್ತಾ ಇದ್ರು. ಸೊ ಅದೆಲ್ಲ ಒಂದು ಸ್ವಲ್ಪ ನೋಡಿ ಸ್ವಲ್ಪ ಬೇಜಾರಾಯಿತು. ದೇವಸ್ಥಾನ ಎಂಟ್ರಿ ಆದ್ರೆ ಇಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅನ್ಸುತ್ತೆ. ಸೊ ಇಲ್ಲೇನೋ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಪೂಜಾ ಮಟೀರಿಯಲ್ಸ್ ಇಲ್ಲಿ ಕೊಡ್ತಾರೆ, ಬೇಕಾದ್ರೆ ತಗೋಬಹುದು. ಸೊ ಒಳಗಡೆ ಮಾತ್ರ ಸಕಲಾಗೈತೆ ಗೈಸ್, ಫುಲ್ ಪೀಸ್ ಇಲ್ಲ ಗ್ರೀನರಿ, ಎಷ್ಟು ಸಕಲಾಗೈತೆ ನೀವೇ ನೋಡಿ ಗೈಸ್. ಏನ್ ಸಕ್ಕದಾಗಿದೆ ವ್ಯೂ ಅಂತ ತೋರಿಸ್ತೀನಿ ಒಂದ್ಸತಿ ನೀವೇ ನೋಡಿ ಎಲ್ಲ ಡೈರೆಕ್ಟ್ ಆಗಿ. ಎಷ್ಟು ಸಕ್ಕದಾಗ ಕಾಣಿಸ್ತಿದೆ ಅಂದ್ರೆ ಈ ವೆದರ್ಗೆ, ಈ ಕ್ಲೈಮೇಟ್ಗಂತೂ ನಿಜವಾಗ್ಲೂ ಸಕ್ಕದಾಗ ಕಾಣಿಸ್ತಿದೆ. ಅದರಲ್ಲೂ ಇಲ್ಲ ನಿಂತ್ಕೊಂಡು ಫೋಟೋಸ್ ಎಲ್ಲ ಇಟ್ಕೊಳಕ್ಕೆ ನೋಡಿ, ಇಲ್ಲೆಲ್ಲ ನಿಂತ್ಕೊಂಡು ಫೋಟೋಸ್ ಇಟ್ಕೊಳಕ್ಕೆ. ಸೊ ಇದೆಲ್ಲ ಅಂತೂ ಸಕ್ಕದಾಗಿದೆ. ಈ ಗ್ರೀನರಿ ಎಲ್ಲಾನು ಮಸ್ತ್ ಇದೆ. ನೀವು ನಿಯರ್ ಬೈ ಯಾರಾದ್ರೂ ಇದ್ರೆ ದಯವಿಟ್ಟು ಬಂದು ವಿಸಿಟ್ ಮಾಡಿ ಒಂದ್ಸತಿ. ಸೊ ಸಕ್ಕದಾಗಿದೆ. ಇನ್ನೂ ದೇವಸ್ಥಾನ ಫುಲ್ ಎಕ್ಸ್ಪ್ಲೋರ್ ಮಾಡೋಣ, ಏನೇನಿದೆ ಏನೇನಂತೆಲ್ಲ ಬನ್ನಿ ತೋರಿಸ್ತೀನಿ. ಬನ್ನಿ ನೋಡೋಣ. ಹಂಗಾಗಿ ಒಂದೊಂದೇ ಪ್ಲಾಂಟ್ಸ್ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಸುತ್ತನೂ ಎಷ್ಟು ಗ್ರೀನರಿ ಇದೆ ಗೊತ್ತಾ. ಅದು ಈ ಒಂಥರ ಲೈಟ್ ಪಿಂಕಿಶ್ ಮಾರ್ಬಲ್, ವೈಟ್ ಮಾರ್ಬಲ್, ಅದಕ್ಕೆ ಪಿಂಕಿಶ್ ಒಂಥರ ಲೈಟ್ ಪಿಂಕ್ ಅಲ್ಲಿ ಪೇಂಟ್ ಮಾಡಿರೋದು, ಸಕ್ಕದಾಗಿದೆ. ಸೊ ಆಲ್ಮೋಸ್ಟ್ ಎಲ್ಲ ಸ್ಯಾಂಡಲ್ ಕಲರ್ ತರ ಇದೆ. ಆಮೇಲೆ ಆಲ್ಮೋಸ್ಟ್ ಎಲ್ಲ ಫೋಟೋಸ್ ಇಟ್ಕೊಂಡಾಗ ಜಾಸ್ತಿ ಜನ ಬರ್ತಾರೆ ಇಲ್ಲಿ. ಸೊ ನೋಡ್ಬೋದು ನೀವೆಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ. ಅಲ್ಲೆಲ್ಲ ಗ್ರೀನರಿ ಸಕ್ಕದಾಗಿದೆ. ಸೊ ಬನ್ನಿ ನೋಡೋಣ, ಹಂಗೆ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ದೇವಸ್ಥಾನ ಯಾವ ತರ ಇದೆ ಅಂತೇಳಿ. ವಾವ್ ಲುಕ್ ಅಟ್ ದ ವ್ಯೂ ಗೈಸ್. ಸೊ ಇದು ದೇವಸ್ಥಾನ ಬ್ಯಾಕ್ ಸೈಡ್ ಈ ತರ ಬರುತ್ತೆ. ಸೊ ನೋಡ್ಬೋದು. ಸೊ ಗೈಸ್ ಆ್ಯಕ್ಚುಲಿ ಒಳಗಡೆ ದೇವಸ್ಥಾನದಲ್ಲಿ ಹಲೋ ಇಲ್ಲ, ವಿಡಿಯೋಗ್ರಫಿ ಫೋಟೋಗ್ರಫಿ ಎಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡೋಕ್ಕೆ ಹೋಗಲಿಲ್ಲ. ಸೊ ನೋಡ್ಬೋದು. ಬಟ್ ಸಕ್ಕದಾಗಿದೆ, ಒಂಥರ ಏನಂತಾರೆ, ಪೀಸ್ಫುಲ್ಲು, ಸಕ್ಕದಾಗಿದೆ. ಸೊ ಬನ್ನಿ, ಇಲ್ಲಿ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ ಶಿವಂದು ಒಂದು ವಿಗ್ರಹ ಥರ, ಮೂರ್ತಿ ಸ್ಥಾಪನೆ ಮಾಡಿದ್ದಾರೆ. ಸೊ ಅದನ್ನ ಒಂದ್ಸತಿ ನೋಡೋಣ ಯಾವ ಥರ ಇದೆ ಅಂತೇಳಿ. ಆ ಕಡೆ ಇದೆ. ಸೊ ಆ್ಯಕ್ಚುಲಿ ನಾನು ಇದನ್ನು ರೀಲ್ಸಲ್ಲೇ ನೋಡಿದ್ದು, ಸಕ್ಕದಾಗಿತ್ತು. ಸೊ ಇಲ್ಲಿ ಒಂದ್ಸತಿ ನೋಡೋಣ ಬನ್ನಿ ಯಾವ ಥರ ಇದೆ. ಆ್ಯಕ್ಚುಲಿ ಆ ಕಡೆಗೆ ಇವಾಗ ನೀವು ಇಲ್ಲಿಂದ ದೇವಸ್ಥಾನ ಎಂಟ್ರೆನ್ಸ್ ಇದೆ ಈ ಕಡೆಗೆ. ಸೊ ಆ ಕಡೆಗೆ ಬರುತ್ತೆ ಅದು. ವಾವ್, ಇಲ್ಲ ಕಲ್ಲು ನೋಡಿ ಗೈಸ್, ಏನು ಸಕ್ಕದಾಗಿ ಹಾಕಿದ್ದಾರೆ. ವಾವ್, ಸಕ್ಕದಾಗಿದೆ. ವಾರೆ ವಾ.
ಆಕ್ಚುಲಿ ಗೈಸ್ ಇದೇ ರೋಡಲ್ಲೇ ಒಂದು ಜೈನ್ ಟೆಂಪಲ್ ತರ ಇದೆ. ಜೈನ್ ಟೆಂಪಲ್ ಅದು ಆಕ್ಚುಲಿ. ಅದು ಬಂದು ವೈಟ್, ಫುಲ್ ವೈಟ್ ಮಾರ್ಬಲ್. ಸೊ ಇದೇ ತರನೇ ಇದು ಪಿಂಕಿಶ್ ಮಾರ್ಬಲ್ ಏನಿದೆ ಅದು ವೈಟ್. ಆಕ್ಚುಲಿ ಇದಕ್ಕೆ ಪೇಂಟ್ ಮಾಡಿದ್ದಾರೆ. ಸೊ ಇವಾಗ ಇದರಲ್ಲಿ ನಾವು ಲಾಸ್ಟ್ ಟೈಮ್ ಏನಿದ್ವಿ ಅವಾಗ ಕಾಲೇಜ್ಗೆ ಹೋಗಿದ್ದಳು. ಕಾಲೇಜ್ಗೆ ಹೋಗೋ ಡೇಸಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಒಂದ್ಸತಿ ರೀಲ್ಸ್ ಎಲ್ಲ ಮಾಡ್ಕೊಂಡು ಹೋಗಿದ್ವಿ. ಅವಾಗ ಹಳೇ ಫಸ್ಟ್ ಇಯರ್ ಡಿಗ್ರಿಯಲ್ಲಿ 15th January ಅಂತ ಅನಿಸುತ್ತೆ. ಆವಾಗ ಬಂದು ಎಲ್ಲನೂ ಫ್ರೆಂಡ್ಸ್ ಎಲ್ಲ ಬಂದು ರೀಲ್ಸ್ ಎಲ್ಲ ಮಾಡ್ಕೊಂಡು ಹೋಗಿದ್ವಿ. ಸೊ ಅದು ಬಿಟ್ಟರೆ ಇವಾಗೇ ಬಂದಿರೋದು. ಅಂದರೆ ಇಲ್ಲಲ್ಲ, ಅದು ಪಕ್ಕದ ದೇವಸ್ಥಾನ ಸೇಮ್ ಇದೇ ಥರನೇ ಇದೆ. ಸೊ ನೋಡ್ಬೋದು. ಸ್ವಲ್ಪ ಇಲ್ಲಿಂದ ಒಂದು ಸ್ವಲ್ಪ ಆ ಕಡೆ ಇದೆ. ಸೊ ನೋಡಿ ಗೈಸ್, ಅಲ್ಲೇ ಶಿವ ಇರೋದು, ತೋರಿಸ್ತೀನಿ ಬನ್ನಿ. ದೂರಂ ಅಧುರಾಧಿಪತೆ ಅಸತಂ ಅಸತಂ. ವಾ 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 ಶಿವ ಗೈಸ್, ಇಲ್ಲಿ ನನ್ನ ಫೇವ್ರೇಟ್ ಗಾಡ್ ಶಿವ. ಸೊ ಆ್ಯಕ್ಚುಲಿ ಇದು ವಾಟರ್ ಫಾಲ್ಸ್ ಥರ ಬರುತ್ತೆ ಇಲ್ಲಿ, ಅಂದರೆ ಆನ್ ಮಾಡಿದ್ರೆ. ಸೊ ಬಿಡಲ್ಲ ಅನಿಸುತ್ತೆ ಇಲ್ಲಿ, ನಂಗೆ ಗೊತ್ತಿಲ್ಲ, ಹೋಗಿಲ್ಲ. ಸೊ ನೋಡಿ ಅಲ್ಲಿ ಒಳಗಡೆ ಪೂಲ್ ಥರ ಇದೆ. ಇಲ್ದು ಶಿವ. ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ ವ್ಯೂ ಮಾತ್ರ. ಸೂಪರಾಗಿದೆ ಗೈಸ್. ಇಲ್ಲೊಂದು ಸಿಟ್ಟು ಬಂದು ವಿಸಿಟ್ ಮಾಡಿ. ಒಂಥರ ಏನಂದರೆ ದೇವಸ್ಥಾನ ಅನ್ನೋದಕ್ಕಿಂತ ಇನ್ನೊಂದು ಥರ ಫೀಲ್ ಕೊಡುತ್ತೆ. ಒಂಥರ ಪ್ಲೆಸೆಂಟಾಗಿ, ಫುಲ್ ಪ್ಲೆಸೆಂಟಾಗಿ ಫೀಲ್ ಕೊಡುತ್ತೆ. ಸಕ್ಕತ್ತಾಗಿದೆ. ಇಲ್ಲೇ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮನೆಗೆ ಹೊರಡ್ಬೇಕು ಇವಾಗ. ಶಿವ ಟೆಂಪಲ್ ಇದೆ ಗೈಸ್, ಎಷ್ಟು ಸಕ್ಕತ್ತಾಗಿದೆ ನೋಡಿ. ಮೇ ಬಿ ಶಿವರಾತ್ರಿ ಎಲ್ಲ ಸಕ್ಕತ್ತಾಗಿರುತ್ತೆ. ದೇವ್ರ ಹೆಸರು ನೋಡಿ ಗೈಸ್, ಎಷ್ಟು ಡಿಫ್ರೆಂಟಾಗಿದೆ. ಶ್ರೀ ಅತ್ತಿಬೆಲ್ಲೇಶ್ವರ ಮಹಾದೇವ ಟೆಂಪಲ್ ಅಂತೆ. ಸೊ ಸಕ್ಕತ್ತಾಗಿದೆ. ಶಿವಪ್ಪ ಅದರ ಫ್ರಂಟಲ್ಲಿ ಇಲ್ಲಿ ಶಿವ ಇರೋದು. ಸೊ ಅಲ್ಲಿ ಫೋಟೋಸ್ ತಗೊತಾ ಇದ್ದಾರೆ, ಅಲ್ಲಿ ಶಿವ ಇರೋದು ನೋಡಿ. ಫ್ರಂಟಲ್ಲಿ ಶಿವ ಟೆಂಪಲ್ ಇದೆ. ಸೊ ಇದು ಒಂದು ರೌಂಡ್ ಬರೋಣ ಬರೀ. ಸೊ ಇದೆಲ್ಲ ಎಷ್ಟು ಸಕ್ಕತ್ತಾಗಿ ಮಾಡಿದ್ದಾರೆ ಅಂದರೆ ವಾವ್. ಫಿನಿಶಿಂಗ್ ನೋಡಿ ಗೈಸ್, ಏನು ಸಕ್ಕತ್ತಾಗಿ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಕೆತ್ತಿರೋದು ಅಷ್ಟೇ ನೋಡಿ. ಫೋಟೋಸ್ ಮಾತ್ರ ಸಕ್ಕತ್ತಾಗಿರುತ್ತೆ. ಇಲ್ಲಿ ಯಾವ್ದು ಫೋಟೋ ಶೂಟ್ ಪಾಯಿಂಟ್. ಯಪ್ಪ ಸಡನ್ನಾಗಿ ನೋಡಿ ಅನ್ಕೋಬಿಟ್ಟಿದ್ದನ್ನ ಅರ್ಜಿತಾ, ಸಡನ್ನಾಗಿ ನೋಡಿ ಅನ್ಕೋಬಿಟ್ಟಿದ್ದನ್ನ. ಹಂಗೆ ಒಳ್ಳೆ ರಬ್ಬರ್ ಥರ ಹಂಗೆ ಐತೆ, ಯಾವ ಥರನೇ. ಫೋಟೋಶೂಟ್ ಪಾಯಿಂಟ್ ಸ್ಪಾಟ್ ಮಾತ್ರ ಸಕ್ಕತ್ತಾಗಿದೆ. ಸಂಪಿಗೆ ಹೂವು ಅಲ್ಲ ಅನ್ಸುತ್ತೆ, ಬೇರೆ ಏನು ಸಂಪಿಗೆ ಅಲ್ಲ ಅರ್ಜಿತಾ. ಹೇ ಹಾಯ್. ಸೊ ಒಂದೆರಡು ಫೋಟೋಸು ವಿಡಿಯೋಸ್ ಇಟ್ಕೊಂಡು ಹೋಗೋಣ ಬನ್ನಿ. ಇದು ಲೊಕೇಶನ್ ಕಂಪ್ಲೀಟಾಗಿ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಯಾರಾದರೂ ವಿಸಿಟ್ ಮಾಡಬೇಕು ಅಂತ ಇದ್ರೆ ಹೋಗಿ ವಿಸಿಟ್ ಮಾಡಿ. ಹಂಗೆ ಒಂದು ದೇವಸ್ಥಾನದ ಲುಕ್ ವ್ಯೂ ನೋಡ್ಕೊಂಡ್ಬಿಡಿ ಯಾವ ಥರ ಇದೆ ಅಂತ. ಹೋಗ್ಬೇಕಾದ್ರೆ ಈ ತರ ಏನೋ ಬರ್ಸ್ತಾರೆ. ಯಾ ವ್ಲಾಗಿಂಗ್. ಸೊ ಈ ತರ ಬರ್ಸ್ತಾರೆ ಏನೋ 2 ಮೆಂಬರ್ಸ್ ಅಂತೇಳಿ. ಆಮೇಲೆ ಲಾಡು ಕೊಟ್ಟಿದ್ದಾರೆ ಈ ಅಂಕಲ್. ಥ್ಯಾಂಕ್ ಯು ಸರ್ ಫಾರ್ ಲಾಡು. ಥ್ಯಾಂಕ್ ಯು. हाँ 2 मेंबर एंट्री हो गया. मेंबर 2 एक आप करो और लड्डू दे दीजिए. इट्स ओके, इट्स इनफ. ಅರ್ಷಿತದು ಬರೀ ಇನ್ನೊಂದು ಲಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ. ಸಾಕು, ನಮ್ಮಲ್ಲಿ ಆ್ಯಕ್ಚುಲಿ ತಿನ್ನಲ್ಲ, ಲಡ್ಡು ವೇಸ್ಟ್ ಆಗುತ್ತೆ. ಓಕೆ ಲೆಟ್ಸ್ ಗೋ. ಇವಾಗ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡೋದಿದೆ. ಸೊ ಹೋಗಿ ಸ್ವಲ್ಪ ಶಾಪ್ ಮಾಡಬೇಕು. ಇಲ್ಲೇ ನಿಯರ್ ಬೈ ವೆಂಕಟೇಶ್ವರಲ್ಲಿ ಪಾಪುಗೆ ಒಂದೆರಡು ಸ್ವೆಟರ್ ತಗೋಣ ಅಂತೇಳಿ. ಸೊ ಲೆಟ್ಸ್ ಗೋ. ಎಲ್ಲಿ ಬರುತ್ತೆ ಅಂತ ನೀವು ಎಲ್ಲಿದು ಪಕ್ಕಾ ಎಲ್ಲಿ ಬರುತ್ತೆ ಅಂತ ಲೊಕೇಶನ್ ಕೇಳೋದಾದ್ರೆ
ಸೊ ಗೈಸ್ ನೋಡಿ, ಹೊಸೂರು ಈ ಕಡೆಗೆ ಹಿಂಗೆ ಹೊಸೂರು ಹೋಗುತ್ತೆ, ಅತ್ತಿಬೆಲೆ ರೋಡ್, ಅತ್ತಿಬೆಲೆ ಟು ಬ್ಯಾಂಗ್ಳೂರ್ ಹೈವೇ. ಸೊ ಅಲ್ಲಿ ಬಂದ್ರೆ ಮೇನ್ ರೋಡ್ ಅಲ್ಲೇ ಕಾಣಿಸ್ತದೆ ನೋಡಿ, ಫ್ರಂಟ್ ಇಂದ ಈ ಲುಕ್ ಇದೆ ದೇವಸ್ಥಾನ ಗೈಸ್. ಸೊ ನೋಡ್ಬೋದು ನೀವು, ಯಾರಾದ್ರೂ ಬಂದು ವಿಸಿಟ್ ಮಾಡಂಗಿದ್ರೆ ಮಾಡಿ, ನಿಜವಾಗ್ಲೂ ಸಕ್ಕದಾಗಿದೆ. ಸೊ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಇಲ್ಲಿ ಫುಲ್ ಡಸ್ಟ್, ಹೆವಿ ಡಸ್ಟ್. ಮನೆಗೆ ಹೋಗ್ತೀರ ಬಿಡು ಲಾಡು ಅಂದ್ರೆ ಅರ್ಷಿತಾಗ ಅರ್ಜೆಂಟ್ ಅಂತ ಇಲ್ಲ ತಿಂತಾವಳೆ. ಪಾರ್ಕಿಂಗ್ ಎಲ್ಲ ಆಕ್ಚುಲಿ ಫ್ರಂಟ್ ಸ್ಪೇಸ್ ಇದೆ. ಸೊ ನಂಗೆ ಸ್ವಲ್ಪ ಲಾಡು ಕೊಡೆ, ಇಟ್ಕೊಂಡ್ ಕೊಡು ನೀನ್ ಸರ್ ಹಚ್ಕೊ. ಒಬ್ರು ತಿಂತಾವ್ರೆ ಅಂದ್ರೆ ನಾವು ತಿನ್ಬೇಕು, ಹಂಗೆ ಸುಮ್ಮನೆ ಇರಬಾರ್ದು. ಆಯ್ತು. ಸೊ ಇವಾಗ ಇಲ್ಲೇ ಹಿಂಗ್ ಹೋಗ್ತಾ ವೆಂಕಟೇಶ್ವರ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಹೋಗೋಣ ಅಂತೇಳಿ. ಪಾಪಗೊಂದು ಸ್ವೆಟರ್ ಬೇಕು, ತಗೊಂಡ್ ಹೋಗೋಣ ಅಂತೇಳಿ. ಬನ್ನಿ ಹೋಗೋಣ. ಸೊ ಗೈಸ್ ಇವಾಗ ಬಂತು ಇಲ್ಲಿ ವೆಂಕಟೇಶ್ವರ ಟೆಕ್ಸ್ಟೈಲ್ಸ್. ಸೊ ಗೈಸ್ ಇಲ್ಲಿ ಮಕ್ಕಳ ಬಟ್ಟೆಗಳು ಸಗದಾಗಿರುತ್ತೆ, ಅದರಲ್ಲೂ ಚಿಕ್ಕ ಮಕ್ಕಳಿಗೆ, ಆಮೇಲೆ ಚಿನ್ನಮ್ಮನಿಗಿಂತೂ ಇನ್ ಸ್ವಲ್ಪ ಅಂದ್ರೆ ಕನಿಷ್ಕಾಗಿಂತೂ ಇನ್ ಸ್ವಲ್ಪ ದೊಡ್ಡವ್ರಿಗೆ ಸಾಕಾಗಿರುತ್ತೆ. 1 year 3 year ಒಳಗಡೆ ಸಗದಾಗಿರುತ್ತೆ. ಸೊ ನೋಡಿ ಇದು ಅತ್ತಿಬೆಲೆ ನೋಡಿರ್ತಾರೆ ತುಂಬಾ ಜನ, ಗೊತ್ತಿರುತ್ತೆ. ಬಟ್ ಯಾರ್ಯಾರು ಗೊತ್ತಿಲ್ಲ ಅವ್ರು ನೋಡಿ, ಈ ಕಲೆಕ್ಷನ್ ಸಗದಾಗಿರುತ್ತೆ. ಸೊ ಅದ್ರ ಪಕ್ಕದಲ್ಲೇ ಮಾವಳ್ಳಿ ಬಿರಿಯಾನಿ ಸಹ ಆಗಿದೆ. ಇವಾಗ ಒಳಗಡೆ ಹೋಗಿ ಕ್ಲಾತ್ ಎಲ್ಲ ಬಟ್ಟೆ ಯಾವ ತರ ಇರುತ್ತೆ ನೋಡಿ ಬರೋಣ, ತಗೊಂಡು ಬರೋಣ. ಅದು ಬೇರೆ, ಅದು ಫುಲ್ ರಶ್ ಐತೆ. ಸ್ಯಾಟರ್ಡೆ ವೀಕ್ ಆಫ್ ಅಲ್ವಾ, ವೀಕೆಂಡ್ಸ್ ರಶ್ ಇರುತ್ತೆ. ಸೊ ಎಲ್ಲಾರು ಬರ್ತಾರೆ ಅಂತೇಳಿ. ಸೊ ಆ ಕಡೆ ಹಾಕ್ಬಿಡು ಅಷ್ಟೇ, ಅಲ್ಲಿ ಹಾಕ್ಬಿಡು. ಸೊ ವೆಹಿಕಲ್ ಪಾರ್ಕ್ ಮಾಡಿ ಹೋಗೋಣ ಬನ್ನಿ. ಗೈಸ್ ಇಲ್ಲಿ ಮಕ್ಕಳ ಕಲೆಕ್ಷನ್ ಮಾತ್ರ ಸಿಕ್ಕಾಬಟ್ಟೆ ಕ್ಯೂಟಾಗಿರುತ್ತೆ. ಸೊ ನೀವು ಯಾರಾದರೂ ವಿಸಿಟ್ ಮಾಡಿಲ್ಲ, ಇನ್ನೂ ನಿಯರ್ ಬೈ ಇದೆ ಅಂದರೆ ಅದೇ ರೋಡಲ್ಲಿ ಅತ್ತಿಬೆಲೆ ರೋಡಲ್ಲಿ ಹೋಗಿರ್ತಾರೆ, ತುಂಬ ಜನ ಹೋಗಿರ್ತಾರೆ. ನನಗಂತೂ ಪಾಪು ಕಲೆಕ್ಷನ್ ಸಿಕ್ಕಾಬಟ್ಟೆ ಇಷ್ಟ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಆನ್ಲೈನಲ್ಲೇ ತರಿಸ್ಕೊಬಿಡ್ತೀನಿ. ಈ ಥರ ಏನಾದರೂ ಆ ಕಡೆ ಹೋದಾಗ ಏನಾದರೂ ನೋಡ್ಕೊಬರೋಣ ಅಂತ. ಇವಾಗ ಆ್ಯಕ್ಚುಲಿ ತರಬೇಕು ಅಂತ ಹೋಗಲಿಲ್ಲ. ಸೊ ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗಿದ್ವಲ್ಲ, ಹಂಗೇ ಬರೋ ರೋಡಲ್ಲೇ ಇತ್ತು. ಸೊ ಹಂಗೆ ನೋಡ್ಕೊಬಂದ್ಬೋಣ ಅಂತೇಳಿ ಹೋಗಿದ್ವಿ. ಸೊ ಅಷ್ಟು ಅದರಲ್ಲೂ ಸ್ಯಾಟರ್ಡೇಸು ಸಕ್ಕತ್ತಾಗಿರುತ್ತೆ ಕಲೆಕ್ಷನ್ಸು. ನೀವೇನಾದರೂ ಹೋದರೆ ಪ್ಯಾಂಟ್ಸ್ ಆಗಿರ್ಬೋದು, ಪಾಪುಗೆ ಚಡ್ಡಿ, ಪುಟ್ಟ ಆಣಿಯಾಗಿ ಚಡ್ಡಿ ಆಗಿರ್ಬೋದು. ಸೊ ನಾನು ಏನು ತೊಗೊಂಡೆ ಅಂತ ಇದೇ ವ್ಲಾಗಲ್ಲಿ ಅಟ್ಯಾಚ್ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಇನ್ ಕೇಸ್ ಆದರೆ, ಇಲ್ಲ ಅಂದರೆ ತೋರಿಸ್ತೀನಿ, ಡೈಲಿ ವ್ಲಾಗ್ ಮಾಡ್ತೀನಲ್ಲ ಅವಾಗ ಹಾಕಿದ್ದಾಗ ನಾನು ಹೇಳ್ತೀನಿ ಯಾವ್ಯಾವುದು ಅಂತ ಪಾಪುಗೆ ತೊಗೊಂಡೆ ಅಂತೇಳಿ ಹೇಳಿ. ಸೊ ಅದಾದಮೇಲೆ ಬಿಲ್ಲಿಂಗೆಲ್ಲ ಮುಗಿಸ್ಕೊಂಡು ಅದು ಸಿಕ್ಕಾಪಟ್ಟೆ ಜನ ಇದ್ದರು. ಸ್ಯಾಟರ್ಡೆ ಸಂಡೇ ಅಲ್ವಾ, ಅದಕ್ಕೋಸ್ಕರ ಸ್ಯಾಟರ್ಡೆ ವೀಕ್ ಆಫ್ಸಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಸೊ ನೀವು ಹೋದರೆ ಆ್ಯಕ್ಚುಲಿ ಸ್ಯಾಟರ್ಡೇಸೇ ಹೋಗಿ, ಬಿಕಾಸ್ ಏನಂದರೆ ಸ್ಯಾಟರ್ಡೇ ಅಲ್ಲಿ ರೀಸ್ಟಾಕ್ ಆಗುತ್ತೆ, ಹೊಸದು ಸ್ಟಾಕ್ಸ್ ಎಲ್ಲ ಬರುತ್ತೆ, ಚೆನ್ನಾಗಿರುತ್ತೆ. ಒಂದು ಥರ ಹೊಸದೆಲ್ಲ ಕಲೆಕ್ಷನ್ಸ್ ಎಲ್ಲ ಬಂದಿರುತ್ತೆ. ಸೊ ಒಂದ್ಸತಿ ಹೋಗಿ ಟ್ರೈ ಮಾಡಿ ನೀವು, ಒಂದ್ಸತಿ ಯಾವುದು ವಿಸಿಟ್ ಮಾಡಿಲ್ಲ ಅಂತಂದರೆ. ಅದರಲ್ಲೂ ಹೇಳ್ತಾ ಇದ್ದೀನಲ್ಲ ಮಕ್ಕಳಿಗೆ, ಆಮೇಲೆ ನಮಗೂ ಚೆನ್ನಾಗಿರುತ್ತೆ. ಡೈಲಿ ವೇರ್ ಟೀ ಶರ್ಟ್ಸ್ ಎಲ್ಲ ಆ್ಯಕ್ಚುಲಿ ಅರ್ಷಿತಾನೂ ಒಂದಷ್ಟು ಜಿಮ್ಗೆ ಪರ್ಚೇಸ್ ಮಾಡಿದ್ಲು. ಜಿಮ್ ಟೀ ಶರ್ಟ್ಸ್ ಅಂತೂ ಸಕ್ಕತ್ತಾಗಿದೆ ಗೈಸ್, ಯಾಕೆ ಹೇಳ್ತೀರಾ. ಸೊ ನಾನು ಜಾಸ್ತಿ ಯಾವುದು ತೊಗೊಳಕ್ಕೆ ಹೋಗಲಿಲ್ಲ, ನನಗೆ ಆನ್ಲೈನಲ್ಲೇ ಕಂಫರ್ಟಬಲಾಗಿ ಅಲ್ಲೇ ಶಾಪ್ ಮಾಡೋಕ್ಕೆ ಇಷ್ಟ. ಸೊ ನಾನು ಹೋಗಿ ಬರೋಣ ಅಂತೇಳಿ ಅಲ್ಲೇ ತೊಗೊಳೋಣ ಸುಮ್ಮನೆ. ಅದಾದಮೇಲೆ ಬರಬೇಕಾದ್ರೆ ಮಳೆ ಬಂತು ರೋಡಲ್ಲಿ. ಸೊ ಸ್ವಲ್ಪ ತಲ್ಲೇ ವೆಯ್ಟ್ ಮಾಡಿ, ಬೈಕಲ್ಲಿ ಹೋಗಿದ್ವಲ್ವ, ಸೊ ನೆನ್ಕೊಂಡು ಬರೋಕ್ಕಂತೂ ಆಗೋಲ್ಲ. ಸ್ವಲ್ಪ ಹೊತ್ತು ಬಂದು ಅಲ್ಲೇ ವೆಯ್ಟ್ ಮಾಡ್ತಿದ್ವಿ. ಅದಾದಮೇಲೆ ಬರ್ತಾ ಹಂಗೆ ರೈಲ್ವೆ ಗೇಟ್ ಆಗಿತ್ತು. ನಾವು ಸ್ಕೂಲ್ ಹೋಗ್ಬೇಕಾದ್ರೆ ಎವ್ರಿಡೇ ನಾವು ಇದೇ ರೂಟಲ್ಲಿ ಹೋಗಬೇಕಾಗಿತ್ತು. ಇದು ಎವ್ರಿ ಡೇ ನಮಗಿದೆ. ಪ್ರಯಾರ್ಗೆ ಯಾವಾಗಲೂ ಲೇಟಾಗಿ ಹೋಗ್ತಾಯಿದ್ರಿ, ರೈಲ್ವೆ ಗೇಟ್ ಹಾಕ್ಬಿಟ್ಟಿದ್ರು ಅಂತ ಹೇಳ್ಕೊಂಡು. ಸೊ ಅದೊಂಥರ ಮೆಮೊರಿ ಮೆಲುಕಾಗ್ದಂಗೆ ಆಯಿತು. ಅದಾದಮೇಲೆ ಜಿಮ್ಗೆ ಹೋಗಿ ಈವ್ನಿಂಗ್ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು, ಸೊ ಇವತ್ತಿನ ದಿನಾನ ಇಲ್ಲಿಗೆ ಮುಗಿಸಿದೆ. ಹೋಪ್ ನಿಮಗೆ ಈ ವಿಡಿಯೋ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಅದೇ ರಾಗ ಅದೇ ತಾಳ. ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿ ತನಕ ವಿಡಿಯೋ ನೋಡಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಮತ್ತೆ ಮುಂದೆ ಸಿಗುವ.